ಪ್ರಿಯ ಬಂಧುಗಳೇ, ನಮಸ್ತೆ. ಹೇಗಿದ್ರೇನ್ರು ಬಂಧುಗಳೇ? ದಳಪತಿ ವಿಜಯ್ ದಾಂಪತ್ಯದ ಬಿರುಕಿಗೆ ಬಿಗ್ ಟ್ವಿಸ್ಟ್ ಸಿಕ್ಕಂತಾಗಿದೆ. ಹೌದು, ಬೆಳ್ಳಿ ಪರದೆಯ ಮೇಲೆ ಎಷ್ಟೋ ಹಿಟ್ ಸಿನಿಮಾಗಳನ್ನು ನೀಡಿ ಈಗ ತಮಿಳುನಾಡಿನ ಸಿಎಂ ಗದ್ದುಗೆ ಏರಿರುವ ದಳಪತಿ ವಿಜಯ್ ಅವರ ರಿಯಲ್ ಲೈಫ್ನಲ್ಲಿ ನಿಜವಾದ ಸಿನಿಮಾ ಶೈಲಿಯ ಕ್ಲೈಮ್ಯಾಕ್ಸ್ ಎದುರಾಗಿದೆ. ಕಳೆದ ಕೆಲವು ತಿಂಗಳಿಂದ ರಾಜ್ಯಾದ್ಯಂತ ಭಾರೀ ಚರ್ಚೆಗೆ ಗ್ರಾಸವಾಗಿದ್ದ ವಿಜಯ್ ಮತ್ತು ಸಂಗೀತ ದಾಂಪತ್ಯದ ಕಲಹಕ್ಕೆ ಕೊನೆಗೂ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು, ಮುನಿಸು ಮರೆತು ದಂಪತಿ ಮತ್ತೆ ಒಂದಾಗಿದ್ದಾರೆ. ಹೌದು, ವಿಚ್ಛೇದನ ಕೋರಿ ಕೋರ್ಟ್ ಮೆಟ್ಟಿಲೇರಿದ್ದ ಪತ್ನಿ ಸಂಗೀತ ಸ್ವರ್ಣಲಿಂಗಂ ಅವರು ಏಕಾಏಕಿ ತಮ್ಮ ಅರ್ಜಿಯನ್ನು ಹಿಂಪಡೆದುಕೊಂಡಿದ್ದಾರೆ. ತಮಿಳುನಾಡಿನ ಚೆಂಗಲ್ಪಟ್ಟು ಜಿಲ್ಲಾ ಕೌಟುಂಬಿಕ ನ್ಯಾಯಾಲಯದಲ್ಲಿದ್ದ ಈ ಅರ್ಜಿಯನ್ನು ವಾಪಸ್ಸು ಪಡೆದ ಹಿನ್ನೆಲೆಯಲ್ಲಿ ಪ್ರಕರಣ ಅಧಿಕೃತವಾಗಿ ವಿಲೇವಾರಿ ಮಾಡಲಾಗಿದೆ. ಕಳೆದ ಡಿಸೆಂಬರ್ 23ರಂದು ತಮಿಳುನಾಡಿನಾದ್ಯಂತ ಸಂಚಲನ ಸೃಷ್ಟಿಸಿದ ಒಂದು ಸುದ್ದಿ ಬಂದಿತ್ತು. 26 ವರ್ಷಗಳಿಂದ ವಿಜಯ್ ನೆರಳಿನಂತೆ ಜೊತೆಗಿದ್ದ ಪತ್ನಿ ಸಂಗೀತ ಚೆಂಗಲ್ಪಟ್ಟು ಜಿಲ್ಲಾ ಕೌಟುಂಬಿಕ ನ್ಯಾಯಾಲಯದ ಮೆಟ್ಟಿಲೇರಿ ವಿಚ್ಛೇದನ ಅರ್ಜಿ ಸಲ್ಲಿಸಿದರು. ಇಡೀ ರಾಜ್ಯದ ಕಣ್ಣು ಚೆಂಗಲ್ಪಟ್ಟು ಕೋರ್ಟ್ ಮೇಲಿತ್ತು. ಆದರೆ ಏಪ್ರಿಲ್ 20 ಹಾಗೂ ಜೂನ್ 15ರಂದು ನಡೆದ ಕೌಟುಂಬಿಕ ನ್ಯಾಯಾಲಯದ ವಿಚಾರಣೆಗೆ ವಿಜಯ್ ಆಗಲಿ ಸಂಗೀತ ಆಗಲಿ ಹಾಜರಾಗದೆ ಸಸ್ಪೆನ್ಸ್ ಕಾಯ್ದುಕೊಂಡಿದ್ದರು. ತೆರೆಮರೆಯಲ್ಲೇ ವಕೀಲರ ಮೂಲಕ ಕಲಾಪ ಸಾಗಿತ್ತು. ಇದೀಗ ಎಲ್ಲ ಕೋಪ ತಾಪ ಮುನಿಸುಗಳನ್ನು ಬದಿಗೊತ್ತಿ ಇಂದು ಕೋರ್ಟ್ಗೆ ಸಲ್ಲಿಸಿದ ಡಿವೋರ್ಸ್ ಅರ್ಜಿಯನ್ನು ಸಂಪೂರ್ಣವಾಗಿ ವಿತ್ಡ್ರಾ ಮಾಡಿದ್ದಾರೆ ವಿಜಯ್ ಪತ್ನಿ ಸಂಗೀತ ಅವರು. ಈ ಮನವಿಯನ್ನು ಪುರಸ್ಕರಿಸಿದ ಚೆಂಗಲ್ಪಟ್ಟು ಕೋರ್ಟ್ ಪ್ರಕರಣವನ್ನು ವಿಲೇವಾರಿ ಮಾಡಿದೆ. ಕಳೆದ ಕೆಲವು ತಿಂಗಳುಗಳಿಂದ ತೀವ್ರ ಸ್ವರೂಪ ಪಡೆದುಕೊಂಡಿದ್ದ ಈ ಕಾನೂನು ಸಮರದಲ್ಲಿ ವಿಜಯ್ ಪತ್ನಿ ಸಂಗೀತ ಅವರು ಏಕಾಏಕಿ ಈ ನಿರ್ಧಾರ ತೆಗೆದುಕೊಳ್ಳಲು ಕಾರಣವೇನು? ಈಗ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ. ಅಂದಹಾಗೆ ನಟ ವಿಜಯ್ ಹಾಗೂ ಸಂಗೀತ ದಂಪತಿಗೆ ಜೇಸನ್ ಸಂಜಯ್ ಹಾಗೂ ದಿವ್ಯಾ ಸಾಶಾ ಎಂಬ ಇಬ್ಬರು ಮಕ್ಕಳಿದ್ದಾರೆ. ಜೇಸನ್ ಸಂಜಯ್ ಪ್ರಸ್ತುತ ನಿರ್ದೇಶಕರಾಗಿ ಬೆಳ್ಳಿ ಪರದೆಗೆ ಎಂಟ್ರಿ ಕೊಡಲು ಸಜ್ಜಾಗಿದ್ದಾರೆ. 26 ವರ್ಷಗಳ ಸುದೀರ್ಘ ದಾಂಪತ್ಯ ನಂತರ ವಿಚ್ಛೇದನ ಪಡೆದರೆ ಅದು ಮಕ್ಕಳ ವೃತ್ತಿ ಜೀವನ ಮತ್ತು ವೈಯಕ್ತಿಕ ಭಾವನೆಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು ಎಂಬುದನ್ನು ಅರಿತು ಸಂಗೀತ ಅವರು ಈ ಹಂತದಲ್ಲಿ ಮುನಿಸು ಮರೆಯಲು ನಿರ್ಧರಿಸಿದ್ರ. ಈ ರೀತಿಯಾಗಿ ಎಲ್ಲ ಚರ್ಚೆಗಳು ಕೂಡ ಗ್ರಾಸವಾಗ್ತಾ ಇದೆ. ಅದೇನೇ ಇರಲಿ ಬಂಧುಗಳೇ, ಜೀವನದ ಕಷ್ಟ ಸುಖಗಳಲ್ಲಿ ಜೊತೆಗಿರ್ತೀನಿ ಅಂತ ಹೇಳಿ ಸಪ್ತಪದಿ ತುಳಿದಂತಹ ಜೋಡಿಗಳು ಇದೀಗ ಬೇರೆ ಬೇರೆ ಆದರೆ ಎಷ್ಟರ ಮಟ್ಟಿಗೆ ಸರಿ ಹೇಳಿ? ಎಲ್ಲವನ್ನ ಅನುಸರಿಸಿಕೊಂಡು ಹೋದರೆ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ?